ನಾನೇ ಬಗ್ಗೆ ಗಂಟು ಬಿಡಿಸ್ತೇನೆ. ಇಲ್ಲ, ಅದು ಅಪರಾಧ ಆಗ್ತದೆ. ನೋಡಿದವರೆಲ್ಲ ಹೇಳ್ತಾರೆ ಮಂತ್ರಿ ಮಗಳು ಇನ್ನೊಬ್ಬ ಗಂಟಿಗೆ ಕೈ ಹಾಕಿದ್ದಾರೆ. ಅದು ದೇವರೇ, ಇಲ್ಲಿ ನೋಡಿ ಆ ಗಂಟಿನ ಮುದ್ರೆ ಕಾಣಿಸ್ತಾ ಉಂಟು. ಮುದ್ರೆ ಅದು ರಾಜ ಮುದ್ರೆ, ನನ್ನ ಅಪ್ಪ ಹೊತ್ತಿದಂತ ಮುದ್ರೆ. ಹಾಗಾದ್ರೆ ಅಪ್ಪನ ಗಂಟಿಗೆ ಕೈ ಹಾಕುವ ಅಧಿಕಾರ ಇರುವುದು ಯಾರಿಗೆ? ನೋಡಿ, ಅಪ್ಪಯ್ಯ ಗಂಟು ಮಾಡಿರುವುದು ಮಕ್ಕಳಿಗಾಗಿ, ಇನ್ನೊಬ್ಬರಿಗಾಗಿ ಅಲ್ಲ. ನಾನೇ ಹೋಗ್ತೇನೆ. ಆದ್ರೆ ಭಯ ತಗೊಂಡಾಗ ಧೈರ್ಯ ಬರ್ತದ್ದು, ಧೈರ್ಯವನ್ನು ತಗೊಳ್ಳುದ. ಆಯ್ತು, ಒಂದು ಉಪಕಾರ ಮಾಡಿ. ಆ ಕಡೆ ಈ ಕಡೆ ಯಾರು ಹೇಳಿ ಉಪಕಾರ ಮಾಡಿ. ದೇವ 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 ಎಲ್ಲಿಯೋ ಮಂಗ ಆ ಕಡೆ ಈ ಕಡೆ ಹಾಕ್ತಾರೆ. ಎಲ್ಲಿ ಅಂತ ಬೇಡ, ದೇವ 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 ಏನಿತ್ತು ಲೇಖನ ನೋಡು. ಶ್ರೀಮತ್ ಸಚಿವ ಶಿರೋಮಣಿ ದುಷ್ಟಪತಿಯು ಸುಪ್ರೇಮದಿಂದಲೇ ತನ್ನ ಮಗ ಮದನ, ಹೌದು ನಮ್ಮ ಅಪ್ಪ ಬರೆದಂತ ಲೇಖನ. ಅಪ್ಪಯ್ಯನ ಅಕ್ಷರ ಎಷ್ಟು ಚಂದ ಗೊತ್ತಾ? ಕೆಸರಿನ ಮೇಲೆ ಕುಳಿತಂತ ಕಾಗೆಯೊಂದು ಬಿಳಿ ಬಟ್ಟೆ ಮೇಲೆ ಕಾಲಿಟ್ಟು ಹೌದೌದು, ನಮ್ಮ ಅಪ್ಪಯ್ಯ ಅಣ್ಣನಿಗೆ ಬರೆದಂತ ಲೇಖನ. ಬಿಗೆವರಿಸಿ ಬರೆಸಿದೆ. ಚಂದ್ರಹಾಸ ಮಹಾಹಿತ ನಿಮಗೆ. ಚಂದ್ರಹಾಸ, ಇವ ಚಂದ್ರಹಾಸ. ನನಗೆ ಆಗ್ಬೋದು ಹೆಸರು ಕೇಳುವುದಕ್ಕೆ ಅನುಕೂಲವೇ. ಮಹಾಹಿತ ನಿಮಗೆ ಮೇಲೆ ನಮ್ಮ ಸೀಮೆಗೆ ಅರಸನಾದ ಕೊಂಡು ಸಂದೇಹವಿದಕ್ಕಿಲ್ಲ. ಹೊತ್ತು ಗಳೆಯದೆ ಬಂದ ಬಳಿಕೆಯ ಕುಲವಿತ್ತವಯೋ ವಿಕ್ರಮಗಳನ್ನು ನೀವು ನೋಡುತ್ತಿರದೆ ಕೊಡು ವಿಶ್ವ ಅವಸರ. ಹೊತ್ತು ಗಳೆಯದೆ ಬಂದ ಬಳಿಕೆಯ ಕುಲವಿತ್ತವಯೋ ವಿಕ್ರಮಗಳನ್ನು ನೋಡುತ್ತಿರದೆ ಕೊಡು ವಿಶ್ವ. ಬಾಲಕಕ್ಕೆ ಉತ್ತರ ವಿಷ ಕೊಟ್ಟು ಉತ್ತರ ಆಗುತ್ತದೆ, ಉತ್ತರ ಕ್ರಿಯೆ ಆಗುತ್ತದ. ಹಾಗಾದ್ರೆ ಇಲ್ಲಿ ಆಗುತ್ತೇನು? ಅವಸರದಿಂದ ಅನರ್ಥವೇ ಆಗಿ ಹೋಯಿತಲ್ಲ. ಇಲ್ಲಿ ಆಗಬೇಕಾದದ್ದೇನು? ವಿಷವ ಮೋಹಿಸುವಂತೆ ಅಲ್ಲ, ಮಗಳಾದ ವಿಷಯ ಮೋಹಿಸುವಂತೆ ಬಾಲಕಗೆ ಉತ್ತರೋತ್ತರ ಒಪ್ಪುದು. ಯಾಕೊಂಡ ಹೀಗಾದದ್ದು? ಒಂದೊಂದು ಘಟನೆ ನಡೆಯಿತು. ಅಪ್ಪಯ್ಯ ರಾಜಕೀಯ ಕೆಲಸಕ್ಕೆ ಹೊರಟ್ರ. ಹೋಗುವಾಗ ತಡೆದು ನಿಲ್ಲಿಸಿದೆ. ಅಪ್ಪಯ್ಯ ಮದುವೆ ಮಾಡಿಸುವುದಿಲ್ವ? ಮದುವೆ ಯಾವಾಗ ಅಂತ ಕೇಳಿದೆ. ಆಗ ಏನ್ ಹೇಳಿದ್ರು ಗೊತ್ತಾ? ಚಿಂತೆ ಮಾಡಬೇಡ ವಿಷಯ, ನಾನೀಗ ರಾಜಕೀಯ ಕೆಲಸಕ್ಕೆ ಹೊರಟಿದ್ದೇನೆ. ಕೆಲಸ ಮುಗಿಸಿ ಬರುವಾಗ ನಿನಗೆ ಅನುರೂಪರಾದವರನ್ನು ಆರಿಸಿ ತರ್ತೇನೆ ಅಂತ ಅಪ್ಪಯ್ಯ ಹೇಳಿದ್ರು. ಅಪ್ಪಯ್ಯ ಕಳುಹಿಸಿದ ವರ ಇವನೇ. ಹಾಗಾಗಿ ವಿಷಯ ಇದ್ದದ್ದು ವಿಷಯ ತಿದ್ದಬೇಕಲ್ಲ, ತಿದ್ದುವುದಕ್ಕೆ ಲೇಖನಿ ಬೇಕಲ್ಲ. ಲೇಖನಿ ಲೇಖನಿ ಉಂಟಾ? ಒಂದು ಉಪಕಾರ ಮಾಡಿ. ಲೇಖನಿ ಉಂಟಾ? ಲೇಖನಿ ಕೊಡಿ. ಕೊಡುದಿಲ್ವಾ? ಅದು ಯಾರಿಗೂ ಉಪಯೋಗ ಬರದೆ ಹೋಗಿ. ನೀವು ಕೊಡ್ತಿದ್ರೇನಂತೆ? ಈಗ ನೋಡಿ, ನೀವು ಹೇಳುದಲ್ಲ, ಮನೆಯಲ್ಲಿ ನನ್ನ ಅಮ್ಮ ಹೇಳುವ ಹಾಗೆ. ಏನು ಮಗಳ ವಿಷಯ ಉಗುರು ಬೆಳೆಸಿದ್ದೀಯಾ? ಆ ಉಗುರಿನಲ್ಲಿ ತುಂಬಿದ್ದು ನೋಡಿದ್ರೆ 4 ತೆಂಗಿನ ಮರದ ಬುಡುಕ್ ಸಾಕು ಅಂತ. ನೀವು ನನ್ನ ನಗುದೇನು? ಹಾಗಲ್ಲ, ಹೆಣ್ಣು ಮಕ್ಕಳು ಶೃಂಗಾರ ಪ್ರಾರಂಭ ಆಗುವುದು ಎಲ್ಲಿಂದ? ಶಿಖದವರೆಗೂ. ಅಂದ್ರೆ ಉಗುರಿಗೆ ಹಚ್ಚುವ ಬಣ್ಣದಿಂದಲೇ ಪ್ರಾರಂಭ ಆಗ್ತದೆ. ನಾನಿಗೊತ್ತು ಮಾತ್ರ ಇಷ್ಟು, ನನ್ನ ಗೆಳತಿಯರೆಲ್ಲ ನೋಡ್ಬೇಕು, ದಿನಕ್ಕೊಂದೊಂದು ಬಣ್ಣ ಹಚ್ಚುವರಿದ್ದಾರೆ ಉಗುರಿಗೆ. ಹಾಗಾಗಿ ಈ ಉಗುರಿನಿಂದ ಕಂಡ ಕಾಡಿಗೆಯನ್ನು ತೆಗೆದೆ. ವಿಷವಾಯಿತು ವಿಷಯೇ. ವಿಷಯ ಮೋಹಿಸುವಂತೆ ಬಾಲಕಗೆ ಉತ್ತರ ಒಪ್ಪುದು. ಹಾಗೆ ಆದಷ್ಟು ಬೇಗ ಈ ಲೇಖನಿಯನ್ನು ಕಟ್ಟಿ. ದೇವ್ರೆ 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 ನನಗೇನು ಕೇಳೋದಿಲ್ಲ. ಒಂದು ದೇವಸ್ಥಾನ ಕಟ್ಟಿದಷ್ಟು ಕೆಲಸ ಗೊತ್ತಾಯ್ತು. ಇನ್ನು ಇವನನ್ನು ಯಾವಾಗ ನೋಡ್ತೇನೆ?
ಸುಂದರ ತವ ಮುಖ ಎಂದಿಗೆ ತೋರುವೆ ಎಂದಿನು ತಲ್ಲಿ ಸುಮಗಂಧಿಯೋ ಸುಂದರ